ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಏಳ್ಗಳ್ಳಿ ತಾಯಿ ಮುದ್ದಮ್ಮನ ಟೆಂಪಲ್ಗೆ ಹೋಗಿದ್ದೆ. ಅದು ಕನಕಪುರದಿಂದ 23 ಕಿಲೋಮೀಟ್ರ್ ದೂರದಲ್ಲಿದೆ. ನಾನು ನಮ್ಮ ಅಜ್ಜಿ ಊರಿಗೆ ಅಂತ ಬಂದಿದ್ದೆ, ಆರೋಬಲೆ ಹತ್ರ. ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿರೋ ಏಳ್ಗಳ್ಳಿ ತಾಯಿ ಮುದ್ದಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ಒನ್ ಡೇ ಟ್ರಿಪ್ ಯಾರಾದರೂ ಮಾಡೋಂಗಿದ್ರೆ ಅಲ್ಲಿಗೆ ಬರ್ಬೋದು. ಸುತ್ತ ಶಿವನಂಕಾರೇಶ್ವರನ ದೇವಸ್ಥಾನ, ಶಿವಲ್ದಪ್ಪನ ಬೆಟ್ಟ, ತಾಯಿ ಮುದ್ದಮ್ಮನ ಟೆಂಪಲ್ಲು ಎಲ್ಲದಕ್ಕೂ ಹೋಗ್ಬಿಟ್ಟು ಬರ್ಬೋದು. ತುಂಬ ಚೆನ್ನಾಗಿದೆ. ಹೋದರೆ ಭಾನುವಾರ ತಪ್ಪಿದ್ರೆ ಸೋಮವಾರ ಇವೆರಡು ದಿನದಲ್ಲಿ ಹೋಗಿ, ಯಾಕಂದರೆ ದೇವಸ್ಥಾನ ಓಪನ್ ಇರಲ್ಲ ಜಾಸ್ತಿ. ಭಾನುವಾರ ಮತ್ತು ಸೋಮವಾರ ಮಾತ್ರ ಓಪನ್ ಇರುತ್ತೆ ಅನಿಸುತ್ತೆ. ಮತ್ತು ಇಲ್ಲಿ ವಿಶೇಷ ಏನು ಅಂದರೆ, ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದ ನೀರೆಲ್ಲ ಒಂದು ಕೊಳಕ್ಕೆ ಹೋಗಿ ಸೇರುತ್ತೆ. ಅಲ್ಲಿ ಚರ್ಮರೋಗ ಮತ್ತು ಕುಷ್ಠರೋಗ ಮತ್ತು ಮಕ್ಕಳಿಗೆ ನಾಗರು ಆಗುತ್ತಲ್ಲ, ಆ ಥರ ಕಾಯಿಲೆ ಏನೇ ಇದ್ರೂ ಸರಿ ಹೋಗುತ್ತೆ. ಮತ್ತು ಹಾವು ಕಚ್ಚಿದರೆ ಆ ತೀರ್ಥನ ಕುಡಿಸಿ ಮತ್ತು ಆ ತಾಯಿ ಮುದ್ದಮ್ಮನ ಭಸ್ಮ ಹಾಕಿದ್ರೆ ಹಾವು ಕಚ್ಚಿರೋಗೆ ವಿಷ ಏರಲ್ಲ ಅಂತ ಇದೆ. ನೋಡಿ, ಇದೇ ಆ ಕೊಳ. ಇಲ್ಲಿಗೆ ಬಂದರೆ ಫಸ್ಟು ತಾಯಿ ಮುದ್ದಮ್ಮನ ದೇವಸ್ಥಾನಕ್ಕೆ ಹೋಗೋ ಬದಲು ಇಲ್ಲಿಗೆ ಬಂದು ಕೊಳದಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಅಲ್ಲಿ ಗಂಗೆ ಪೂಜೆ ಮಾಡಿ ನೀರು ಚುಮ್ಕಿಸ್ಕೊಂಡು ಪೂಜೆ ಮಾಡೋರು ಪೂಜೆ ಮಾಡ್ಬೋದು. ನಾನಿವತ್ತು ಮಾಡಿರಲಿಲ್ಲ, ಯಾಕೆ ಅಂದರೆ ಅಲ್ಲೇನೋ ಕೆಲಸ ನಡೀತಿತ್ತು. ಕೊಳ ಎಲ್ಲ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿದ್ರು. ಅಲ್ಲೇ ಮಾದಪ್ಪನ ದೇವಸ್ಥಾನ ಐತೆ, ಮತ್ತು ಈಶ್ವರನ ದೇವಸ್ಥಾನ, ಮತ್ತು ಶನ್ಮತ್ಮನ ದೇವಸ್ಥಾನ, ಗಣೇಶನ ದೇವಸ್ಥಾನ ಎಲ್ಲ ಅಲ್ಲೇ ಇದೆ. ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಅಲ್ಲಿ ಕಾಣಿಸ್ತಿರೋ ತಾಯಿ ಮುದ್ದಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಒಂದಿನ ಟ್ರಿಪ್ಗೆ ತುಂಬ ಚೆನ್ನಾಗಿದೆ. ಬೆಟ್ಟ ಹತ್ಬೋದು, ಮಾಮೂಲಿ ಬೈಕೆಲ್ಲ ಹೋಗುತ್ತೆ, ಆಫ್ ರೋಡು. ತುಂಬ ಚೆನ್ನಾಗಿದೆ. ಯಾರ್ಯಾರೆಲ್ಲ ಬಂದಿಲ್ಲ ಇಲ್ಲಿಗೆ ಬನ್ನಿ. ದೇವ್ರ ಪವಾಡ ತುಂಬ ಜಾಸ್ತಿ ಇದೆ. ಈ ಸುತ್ತಮುತ್ತ ಯಾವುದೇ ಹಾವು ಕಚ್ಚಿದ್ರೂ ಆ ವಿಷ ಏರಲ್ಲ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ.